ಚಿತ್ರರಂಗ ಬೆಳೆದ ಪ್ರತಿ ಹಂತದಲ್ಲಿ ತಮ್ಮ ಕೊಡುಗೆನ ನೀಡ್ತಾ ಅವರ ಹೆಸರೇ ಅವರ ಇಡೀ ಐಡೆಂಟಿಟಿ. ಚಿತ್ರರಂಗಕ್ಕೆ ಅವರ ಕೊಡುಗೆನ ತೆಗೆದು ನಿಮ್ಮ ಮುಂದೆ ಇಟ್ಬಿಡುತ್ತೆ. ಹೆಸರು ಒಂದೇ ಅವರ ಐಡೆಂಟಿಟಿ. ಸುಂದರ್ರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಏನಿತ್ತು USB ಸುಂದರ್ರಾಜ್ ಅವರು? ಎಲ್ರಿಗೂ ಯಾಕೆ ಸುಂದರ್ರಾಜ್ ಬೇಕು ಅನಿಸ್ತಿತ್ತು? ಮೊನ್ನೆ ನಾನು ರಜನಿಕಾಂತ್ ಮೀಟ್ ಮಾಡಿದ್ದೆ. ರಿಮೆಂಬರ್ 50 ವರ್ಷದ ಹಿಂದೆ ಆದಂತ ಸಿನಿಮಾ ತಪ್ಪಿದ ಆ ಒಂದು ದಿನದಲ್ಲಿ ನಾನು ನಿಮ್ ಜೊತೆ ಮಾಡಿದಾಗ ಅದೇನಾಯ್ತು ಅನ್ನೋದಕ್ಕೆ. ಆದ್ರೆ ಎಷ್ಟೋ ಜನ ನಿಮ್ಮಿಂದ ಜೀವನ ಕಂಡುಕೊಂಡಿದ್ದಾರೆ. ತೃಪ್ತಿ ಇದೆಯಾ? ಒಬ್ಬ ಹುಡುಗ ದಿನ ಪೇಪರ್ ಹಾಕ್ತಾ ಇದ್ದ. ಇವತ್ತು ಯಾರೇ CM ಆಗ್ಲಿ, ಯಾರೇ ಇವತ್ತು ಹೊಸ ನಟರುಗಳು ಬರಲಿ, ಅವನಿಲ್ದೆ ಕೆಲಸ ಆಗಲ್ಲ. ಕಾಡೋನು ಪಿಕ್ಚರ್ ಶೂಟಿಂಗ್ ಶುರು ಆಯ್ತು. ಅಲ್ಲಿವರೆಗೂ ಕ್ಯಾಮರಾನೇ ನಾನು ನೋಡಿರ್ಲಿಲ್ಲ. ಈ ಶಂಕರ್ನಾಗ ಒಂದು ಗ್ರೂಪ್, ವಿಷ್ಣುದೊಂದು ಗ್ರೂಪ್. ಸಿನಿಮಾ ಮಾಡುವಾಗ ಉಪೇಂದ್ರ ಅಸಿಸ್ಟೆಂಟ್ ಡೈರೆಕ್ಟರ್. ಅವ್ರು ಎಲ್ಲಿದ್ರು ಅಂತಾನೆ ಗೊತ್ತಿರ್ಲಿಲ್ಲ. ಈಗ ಅವರು ನಮ್ಮ ವರ್ಲ್ಡ್ ಅಲ್ಲೇ ನಂಬರ್ 5. ಶಂಕರ್ನಾಗ ಇನ್ಫ್ಯಾಕ್ಟ್ ಆ ಒಂದು ಮುತ್ತಿನ ಕಥೆನಲ್ಲಿ ಆ ರಾಜ್ಕುಮಾರ್ ಸ್ನೇಹಿತನಾಗಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿ ನೀನೇ ಮಾಡ್ಬೇಕು ಅಂತ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದೆ, ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದೆ, ತಮಿಳು ಚಿತ್ರರಂಗಕ್ಕೆ ಹೋದೆ. ಎಲ್ಲವೂ ಬಯಸದೇ ಬಂದ ಭಾಗ್ಯ. ಆದ್ರೆ ತಂದೆ ಅಂದ್ರಿಗೆ ಮಗಳು ಅಂದ್ರೆ ಪ್ರಪಂಚ. ನಿಮ್ಮ ಮಗಳು ಹೇಗಿದ್ದಾರೆ?